ಹೆಲೋ ಮಕ್ಕಳೇ, ಇವತ್ತಿನ ಕ್ವೆಶನ್ ಲಿಮಿಟ್ಸ್ ಇದು ಕಂಟಿನ್ಯೂಸ್ ಮತ್ತು ಡಿಫ್ರೆನ್ಷಿಯಬಿಲಿಟಿ ಇದೆ. ಇಫ್ ದ ಫಂಕ್ಷನ್ ಎಫ್ ಇಸ್ ಡಿಫೈನ್ಡ್ ಆನ್ -3 ಓಪನ್ -3 ಓಪನ್ +3 ಇದು ಓಪನ್ ಬ್ರ್ಯಾಕೆಟ್ ಅಂದರೆ ಓಪನ್ ಇಂಟರ್ವೆಲ್ -3 +3 ಬೈ ಎಫ್ ಆಫ್ ಎಕ್ಸ್ 1/x ಲಾಗ್ ಎಟ್ ದ ಬೇಸ್ ಆಫ್ ಇ ಅಂದರೆ ln 1 + 3x divided by 1 - 2x where x is not equals to 0 and k where x equals to 0 is continuous, then k equals to ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಇದು ಫಂಕ್ಷನ್ ಕಂಟಿನ್ಯೂಸ್ ಇದೆ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಅಂದರೆ LHL ಈಕ್ವಲ್ಸ್ ಟು RHL ಈಕ್ವಲ್ಸ್ ಟು ಎಫ್ ಆಫ್ ಎ. ಓಕೆ, ಇದರೊಳಗೆ ಲಿಮಿಟ್ ಹಾಕಿ ನಾವು ಎಲ್ಲ ಕಂಡುಹಿಡಬೇಕು. ಇದರೊಳಗೆ ಎಕ್ಸಿಗೆ ಒಂದು ಎಫ್ ಆಫ್ ಎ ಕೊಟ್ಟಿದ್ದಾರೆ ಅವರು ಈಕ್ವಲ್ಸ್ ಟು ಕೆ ಅಂತ ಹೇಳಿ. ಓಕೆ, ಲೆಫ್ಟ್ ಸೈಡಿಂದ ರೈಟ್ ಸೈಡಿನ ಲಿಮಿಟಿಗೆ ನಾವು ಇದನ್ನು ಇಲ್ಲೇನು ಮಾಡ್ತೀವಿ, LHL ಈಕ್ವಲ್ಸ್ ಟು RHL ಅಂತ ಬರೀತೀವಿ. ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ತಿಲ್ಲ, ಏಕೆಂದರೆ ಬ್ರೇಕ್ ಆಗ್ತಿಲ್ಲ ಲಿಮಿಟಿಗೆ. ಯಾಕೆಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಬೇರೆ ಫಂಕ್ಷನ್, ರೈಟ್ ಹ್ಯಾಂಡ್ ಸೈಡ್ ಬೇರೆ ಫಂಕ್ಷನ್ ಮತ್ತು ಬೇರೆ ಫಂಕ್ಷನ್ ರೈಟ್ ಹ್ಯಾಂಡ್ ಸೈಡ್. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಬೇರೆ ಫಂಕ್ಷನ್, ರೈಟ್ ಹ್ಯಾಂಡ್ ಸೈಡ್ ಬೇರೆ ಫಂಕ್ಷನ್ ಇಲ್ಲ. ಎಲ್ಲದಕ್ಕೂ ಒಂದೇ ಫಂಕ್ಷನ್ ಇದೆ. ಓಕೆನಾ? ಸೊ ಲಿಮಿಟ್ x ಟೆನ್ಸ್ ಟು 0 ಪ್ಲಸ್ ಮೈನಸ್ ಏನು ಹಾಕ್ತಿಲ್ಲ, ಇಲ್ಲಿ ಬರೀತಿದ್ದೇನೆ ಲಾಗ್ 1 + 3x ಡಿವೈಡೆಡ್ ಬೈ 1 - 2x ಹೋಲ್ ಡಿವೈಡೆಡ್ ಬೈ x ಅಂತ ಬರೀತಿದ್ದೇನೆ. ಯಾಕಂದರೆ ಇದರ ಹೋಲ್ ಡಿವೈಡೆಡ್ ಬೈ ಇದೆ, ಇದು ಸಪ್ರೇಟ್ ಒಂದು ಮಲ್ಟಿಪ್ಲೈ ಆಗ್ತಿದೆ. ಓಕೆ, ಸೊ ಇದರೊಳಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಇದರೊಳಗೆ ಹಾಸ್ಪಿಟಲ್ ರೂಲ್ LH ರೂಲ್ ಹಾಕ್ತಿದ್ದೇವೆ. LH ರೂಲ್ ಅಂದರೆ ಫಂಕ್ಷನ್ ಮೇಲಿನ ಫಂಕ್ಷನ್ ನ್ಯೂಮರೇಟರ್ ಫಂಕ್ಷನ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್, ಡಿನಾಮಿನೇಟರ್ ಫಂಕ್ಷನ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್. ಸೊ ಇದಾಗುತ್ತೆ ಲಿಮಿಟ್ x ಟೆನ್ಸ್ ಟು 0. ಇದು ಡಿಫ್ರೆನ್ಸಿಯೇಷನ್ ಕೆಳಗಿನ ಡಿಫ್ರೆನ್ಸಿಯೇಷನ್ 1 ಆಗುತ್ತೆ, ಯಾಕೆಂದರೆ 1 ಇದೆ. ಎಕ್ಸಿಂದ ಡಿಫ್ರೆನ್ಸಿಯೇಷನ್ 1, ಲಾಗ್ ಇನ್ ಡಿಫ್ರೆನ್ಸಿಯೇಷನ್ 1/x ಇದೆ, ಆದರೆ x ಇಲ್ಲ. ಇದು 1 - 2x ಡಿವೈಡೆಡ್ ಬೈ 1 + 3x ಆಗುತ್ತೆ. ಅದಾದಮೇಲೆ ಒಳಗಿನ ಡಿಫ್ರೆನ್ಸಿಯೇಷನ್ ಒಂದು ಸಲ ಇದರೊಳಗೆ ಇತ್ತಲ್ಲ, ಇದರೊಳಗೆ u/v ರೂಲ್ ಯೂಸ್ ಮಾಡಬೇಕು. 1 - 2x ಹೋಲ್ ಸ್ಕ್ವೇರ್ ಇದರ ಡಿಫ್ರೆನ್ಸಿಯೇಷನ್ ಇದರೊಳಗೆ ಬರಿತಿರ್ತೀನಿ. u ಡಿವೈಡೆಡ್ ಬೈ v ಈಕ್ವಲ್ಸ್ ಟು v ಸ್ಕ್ವೇರ್, v ಇಂಟು u ಡಿಫ್ರೆನ್ಸಿಯೇಷನ್ ಮೈನಸ್ u ಹಾಗೆ v ಡಿಫ್ರೆನ್ಸಿಯೇಷನ್. ಸೊ v ಅಂದರೆ ಡಿನಾಮಿನೇಟರ್ 1 - 2x ಹಾಗೆ ಇದರ ಡಿಫ್ರೆನ್ಸಿಯೇಷನ್ 3 ಆಗುತ್ತೆ, ಮತ್ತು ಮೈನಸ್ 1 + 3x ಹಾಗೆ ಆಮೇಲೆ ಇದರ ಡಿಫ್ರೆನ್ಸಿಯೇಷನ್ -2 ಆಗುತ್ತೆ. ಸೊ ಇವಾಗ 0 ಹಾಕಿದರೆ ಇದು 0 ಆಗುತ್ತೆ, ಇದು 0 ಆಗುತ್ತೆ, ಇದು 0 ಆಗುತ್ತೆ, ಇದು 0 ಆಗುತ್ತೆ, ಇದು 0 ಆಗುತ್ತೆ. ಸೊ ಇಲ್ಲಿ ಫಸ್ಟಿಗೆ ಇಲ್ಲಿ 1 ಉಳಿಯೋದು ಮಲ್ಟಿಪ್ಲೈ, ಯಾಕೆಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಇಲ್ಲಿ ಹೋಲ್ ಡಿವೈಡೆಡ್ ಬೈ 1 ಇದೆ, ಇದು 1 ಇಲ್ಲಿ ಬರ್ತಿದ್ದೇನೆ ಕೆಳಗೆ. 1 ಇಂಟು ಇಲ್ಲಿ ಬರುತ್ತೆ 3, ಏಕೆಂದರೆ 1 × 3 ಇಲ್ಲಿ 0 ಇದೆ, 0 ಕ್ಯಾನ್ಸಲ್ ಆಗಿ 1 × 3 3 ಆಗುತ್ತೆ. ಇದಾಗುತ್ತೆ ಮೈನಸ್, ಇಲ್ಲಾಗುತ್ತೆ -2, ಏಕೆಂದರೆ 1 × -2 ಉಳಿಯುತ್ತೆ. ಸೊ ಇಟ್ ವಿಲ್ ಬಿ 1 × 3 + 2 ಆಗುತ್ತೆ. ಸೊ ಇಟ್ ವಿಲ್ ಬಿ ಈಕ್ವಲ್ಸ್ ಟು 5. ಸೊ ಇದರೊಳಗೆ LHL RHL ಸಿಕ್ಕಿದೆ. ಇವಾಗ ಎಫ್ ಆಫ್ ಎ ಅಂತ ಹೇಳಿದರೆ ಇದು ಕೆ ಇದೆ. ಸೊ ಕೆ ಈಕ್ವಲ್ಸ್ ಟು 5 ಆನ್ಸರ್. ಸೊ ಕೆ ಈಕ್ವಲ್ಸ್ ಟು ಇಲ್ಲಿ 5 ಅಂತ ಬರೆಯೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಏನು ತಿಳಿಲ್ಲ ಕಮೆಂಟ್ ಮಾಡಿ. ನಾನು ತುಂಬ ಪ್ರಯಾಸಪಟ್ಟು ಮಾಡ್ತಿದ್ದೇನೆ. ಇದನ್ನು ಪ್ರಯಾಸಪಟ್ಟು ಮಾಡೋದೇನೆಂದರೆ ನೆಗ್ಲೆಕ್ಟ್ ಮಾಡಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.